ಶುಭೋದಯ ವೀಕ್ಷಕರೇ, ಜ್ಯೋತಿಷ್ಯ ಹೇಗೂ ಉಂಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಜ್ಯೋತಿಷ್ಯ ಹೇಗೂ ಉಂಟೆ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದ್ರ ಜೊತೆಗೆ ಯಾವ ಲಕ್ಕಿ ನಂಬರ್ ಅನ್ನ ನೀವು ಫಾಲೋ ಮಾಡಿದಿರಾ ಅಂತ ಹೇಳಿದ್ರೆ ನಿಮಗೆ ಒಳ್ಳೇದಾಗುತ್ತೆ. ಜೊತೆಗೆ ನಿಮ್ಮ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ನಿಮ್ಮ ಭವಿಷ್ಯ ಹೇಗಿದೆ ಅಂತ ಹೇಳಿ ಕೂಡ ತಿಳ್ಕೊಳ್ಬಹುದು. ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇವತ್ತು ಕೂಡ ಇರುವಂತದ್ದು ಸಂಖ್ಯಾಶಾಸ್ತ್ರ ಬ್ರಹ್ಮ ಆದಂತಹ ಆರ್ಯವರ್ಧನ್ ಗುರುಜಿ ಅವರು. ಬನ್ನಿ ಅವರನ್ನ ಸ್ವಾಗತಿಸೋಣ. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಭೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಶರಣಂದೆ, ಸಮಸ್ತ ಅಭಿಮಾನಿ ಕೂಡ ಶರಣಂದೆ. ನಾನು ಎಂದಿನಂತ ಹೇಳಿದಂಗೆ ನಂಬರ್ಗೆ, ನ್ಯೂಮರಾಜಿಗೆ ಮತ್ತೆ ಒಂಥರ ಎರಡಕ್ಕೂ ದೇವರಿದ್ದಂಗೆ ನಾನು ಯಾರೇ ಅದ್ರ ಬಗ್ಗೆ ಮಾತಾಡಿದ್ರು ಕೂಡ ದೇವರಿಗೆ ಅರ್ಚನೆ ಮಾಡ್ದಂಗೆ ಅಂತ ಹೇಳ್ತಿದ್ದೀನಿ. ಇಲ್ಲೇನಾಗುತ್ತೆ, ತುಂಬಾ ಜನ ನಿಮ್ಗೆ ಗೊತ್ತಿಲ್ಲ, ನಿಮಗೆ ಕಷ್ಟ ಬಂದಾಗ ವೆಂಕಟರಮಣ ಅಂತೀರಾ. ಅದೇ ರೀತಿಲಿ ಈ ಕಷ್ಟ ಬಂದಾಗ ಏನಾಗುತ್ತೆ, ಈ ಮಾಟ ಮಂತ್ರ, ಈ ಯಂತ್ರ, ಈ ಒಂದು ಯಂತ್ರಕ್ಕೆ ನಮ್ಮ ಜನ ಮರೆ ಹೋಗ್ಬಿಡ್ತಾರೆ. ಹಾಗಾಗಿ ಎಷ್ಟೋ ಜನ ಆ ಯಂತ್ರದ ಕಡೆನೇ ಒಲವನ್ನ ತೋರಿಸ್ತಾರೆ. ಈ ಯಂತ್ರವನ್ನ ಕಟ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಆ ಯಂತ್ರ ಕಟ್ಕೊಂಡ್ರೆ ಒಳ್ಳೇದಾಗುತ್ತೆ, ಈ ತಗಡನ್ನ ಇಟ್ಕೊಂಡ್ರೆ ಸೂಪರ್ ಆಗಿರುತ್ತೆ ಅಂತ. ನೋಡಿ, ಯಾವ ತಗಡು ಯಾವ ಯಂತ್ರನೂ ಕೂಡ ವರ್ಕ್ ಆಗಲ್ಲ. ಅಂತ ಯಂತ್ರ ಹುಟ್ಟಾಕಂಬ ವ್ಯಕ್ತಿ ಈ ಭೂಮಿಲಿ ಅವನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ ಖಂಡಿತ ಕೂಡ. ಯಾಕಂದ್ರೆ ನೀವು ಸುಮ್ಮನೆ ಮೋಸ ಹೋಗೋಕೆ ನೀವು ಹೊಣೆ ಆಗುತ್ತೆ. ಯಾಕಂದ್ರೆ 100%. ಯಾಕಂದ್ರೆ ಮೂಢನಂಬಿಕೆಗೆ ತುಂಬಾ ಡೈವರ್ಟ್ ಆಗ್ತೀರಾ. ಈ ನಿಂಬೆಹಣ್ಣಿಗೆ ಕುಂಕುಮ ಹಚ್ಬಿಟ್ಟು ಖಂಡಿತ ಕೂಡ ಈ ವಾಮಾಚಾರ ಮಾಡಿದ್ದಾರೆ ಅಂತ ಖಂಡಿತ ಕೂಡ ಈಗ ಹುಂಟೆ ಅನ್ನೋ ತರ ವಾಮಾಚಾರವನ್ನ ತೋರ್ಸಕ್ ಸ್ಟಾರ್ಟ್ ಆಗ್ತಾರೆ. ಯಾಕಂದ್ರೆ ಯಾವ ವಾಮಾಚಾರನು ಈ ಭೂಮಿಲಿ ನಡೆಯಲ್ಲ. ಇವತ್ತು ನಿಜವಾಗ್ಲೂ ಕೂಡ ನಿಮಗೆ ಭಯ ಬಂದಾಗ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಭಯ ನಿಮ್ಗೆ ಅನ್ಸುತ್ತೆ. ಇವಾಗ ಎಷ್ಟೋ ಜನ ಗೊತ್ತಿಲ್ಲ, ಸುಮ್ಮನೆ ಏನಾಗುತ್ತೆ, ಅಮಾವಾಸ್ಯೆ ಪೌರ್ಣಮಿನ ತುಂಬಾ ಜನ ಅಟ್ಯಾಕ್ ಮಾಡ್ತಾರೆ. ನೀವು ಇಂಥ ಯಾಗಕ್ಕೆ ಬಂದ್ಬಿಡಿ, ಇಂಥ ಹೋಮಕ್ಕೆ ಬಂದ್ಬಿಡಿ, ನಿಮ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ. ಈ ಭೂಮಿಲಿ ಯಾವ ಪ್ರಾಬ್ಲಮ್ ಕ್ಲಿಯರ್ ಆಗಲ್ಲ. ನಿಮ್ಮ ಅಜ್ಜ ಹೇಗಿದ್ರು, ಮುತ್ತಜ್ಜ ಹೇಗಿದ್ರು, ಅದ್ರಜ್ಜ ಏನಿದ್ರು, ಅದ್ರಜ್ಜ ಹೇಗಿದ್ರು, ನಿಮ್ಮಪ್ಪ ಹೇಗಿದ್ರು, ನೀವೇ ಈಗೀಗೇನೆ. ಯಾಕಂದ್ರೆ ಈ ಜ್ಯೋತಿಷಕ್ಕೂ ವಾಮಾಚಾರಕ್ಕೂ ಈ ತಗಡಿಗೂ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಡೀಪ್ ಆಗಿ ಹೇಳ್ತಾ ಹೋಗ್ತೀನಿ ಖಂಡಿತ ಕೂಡ. ಯಾಕಂದ್ರೆ ನಾನು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ್ದೀನಿ. ಆ ಅಧ್ಯಯನಕ್ಕೆ ಕರೆಕ್ಟ್ ಆಗಿ ಹೇಳ್ತೀನಿ. ಇಲ್ಲೇನಾಗುತ್ತೆ, ಇಂಥ ಮಂತ್ರ ಹೇಳಿದೀವಿ, ಇದನ್ನ ಇಟ್ಬಿಡಿ ನಿಮ್ ಪ್ರಾಬ್ಲಮ್ ಅಂತೆ ಮಾಡೋನೆ ನೆಟ್ಟಿಗಿಲ್ಲ. ಫಸ್ಟ್ ಆಫ್ ಆಲ್ ಇನ್ನ ಕೊಟ್ಬಿಟ್ರೆ ನೆಟ್ಟಿಗಾಗುತ್ತೆ ಅನ್ನೋನು ನಿಜವಾಗ್ಲೂ ನಾನು ನಂಬಲ್ಲ. ಯಾಕಂದ್ರೆ ಆ ತರದೆಲ್ಲ ಇಲ್ಲ. ಸುಮ್ಮನೆ ಅವ್ರೆಲ್ಲರೂ ಕೂಡ ಬಿಡ್ತಾರೆ ಪುಂಗಿದಾಸ್ ಅಂತ ರೀಲ್ಗಳನ್ನ. ಖಂಡಿತ ಕೂಡ ನಿನ್ನ ಹೆಂಡತಿ ಮಕ್ಕಳನ್ನ ನೀನ್ ನೆಟ್ಟು ನೋಡ್ಕೊಳಪ್ಪ ಅಂದ್ರೆ ಸಾಕಾಯ್ತು. ಯಾಕಂದ್ರೆ ಈ ತಗಡಿಗೂ ಈ ಮಂತ್ರಕ್ಕೂ ಸಂಬಂಧಗಳು ಏನೂ ಇರಲ್ಲ. ಸುಮ್ಮನೆ ಸಣ್ಣ ಮಕ್ಕಳು, ಆಟ ಮಕ್ಕಳು ರಂಗಲ್ಲ ಬರ್ದಂಗೆ ಬರೆದ್ಬಿಟ್ಟು ಇದನ್ನ ಇಟ್ಬಿಡ್ರಮ್ಮ 108 ದಿವಸ ಸೆರೋಗ್ಬಿಡುತ್ತೆ, ಒಳಗೆ ಬಿಟ್ಬಿಡಿಯಲ್ಲ. ಒಳಗೆ ಬಿಡ್ಬೇಕಾ ಬೇಡವಾ? ಈಗ ಉಂಟೆ ಜ್ಯೋತಿಷ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಕೂಡ ಹೀಗೂ ಉಂಟೆ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ವಾಮಾಚಾರದ ಬಗ್ಗೆ ಇನ್ನಷ್ಟು ಮಾತನಾಡ್ತಾರೆ. ಅದಕ್ಕೂ ಮೊದಲು ಒಬ್ರು ಕಾಲರ್ ಇದ್ದಾರೆ ಹಾವೇರಿಯಿಂದ, ಮಾತನಾಡ್ಸೋಣ. ವಿಜಯಲಕ್ಷ್ಮಿ ಅವರೇ, ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿಮ್ಮ. 17/9 1999 1999. ಸಮಯ ರಾತ್ರಿ 12 ಗಂಟೆ. ರಾತ್ರಿ 12 ಗಂಟೆ. ಮಾತನಾಡಿ. ನಮಸ್ತೆ ಗುರುಜಿ. ಅಮ್ಮ ನಮಸ್ಕಾರ. ಗುರುಜಿ, ನೀವು ವಾಪಸ್ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ನಾನು ನಿನ್ನೆ ತಾನೇ ನೋಡ್ದೆ ನೀವು ವಾಪಸ್ ಬಂದ್ರಿ ಅಂತ. ನಂಗೆ ಗೊತ್ತಿತ್ತು ಗುರುಜಿ ನೀವು ಬಂದೇ ಬರ್ತೀರಾ ಅಂತ. ಅದು ಏನೇ ಹೇಳಿದ್ರು ನಿಮ್ ಬಗ್ಗೆ ನಾನ್ ನಂಬ್ಲಿಲ್ಲ. ನನಗ್ ನಂಬಿಕೆ ಇದೆ ಗುರುಜಿ ನಿಮ್ ಮೇಲೆ. ನೀವು ಮೊದ್ಲೇ ಹೇಳಿದ್ರಿ ಗುರುಜಿ, ನೀವ್ ಹಿಂಗ್ ಹೋಗ್ತೀರಾ, ಹಿಂಗೆಲ್ಲ ಆಗುತ್ತೆ ಅಂತ ಈ ಡೇಟ್ ಅಲ್ಲಿ. ಗುರುಜಿ, ನಂಗೆ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ಗುರುಜಿ ನೀವು ಬಂದಿದ್ದು. ನಾನು ತುಂಬಾ ನಂಬ್ತೀನಿ ನಿಮ್ನ. ಗುರುಜಿ, ನಾನು ಈಗ ಸೆಕೆಂಡ್ ಇಯರ್, ನನ್ ಎಕ್ಸಾಮ್ಸ್ ಹೆಂಗಾಗುತ್ತೆ ಅಂತ ಕೇಳುವಾಗಾಗಿತ್ತು ಗುರುಜಿ. ನಾನು ಮುಂಚೆ 2 ವರ್ಷ ಮುಂಚೆ ಜೈಲಿಗೆ ಹೋಗ್ತೀನಿ ಅಂತ ಹೇಳ್ದಮ್ಮ. ನಾನು ಇನ್ನೇನು 2 ತಿಂಗಳಿದೆ, ಇನ್ನು ಯಾವಾಗ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಗುರುಜಿ, ನಿಮ್ ಮುಂದೆ ಯಾವ ಪ್ರೋಗ್ರಾಮ್ ಇಲ್ಲ, ಯಾವ ಗುರುಜಿನೇ ಇಲ್ಲ ಗುರುಜಿ ನಿಮ್ ಮುಂದೆ. ಯಾಕೆ ಮಾತಾಡ್ತೀನಿ? ನಾನ್ ನೋಡಿದ್ದೀನಿ ಗುರುಜಿ, ಸಾಕಷ್ಟು ಗುರುಜಿ ನೋಡಿದ್ದೀನಿ, ಅವ್ರು ಕಾಲ್ ಮಾಡಿದೀನಿ ಗುರುಜಿ. ಆದ್ರೆ ನೀವ್ ಹೇಳ್ದಾಗ ಡೈರೆಕ್ಟ್ ಆಗಿ ಯಾರು ಹೇಳಿಲ್ಲ ಗುರುಜಿ. ಇದುವರೆಗೂ ಯಾರು ನಿಮ್ ಹಾಗೆ ಹೇಳೋದಕ್ಕೂ ಆಗಂಗಿಲ್ಲ ಜ್ಯೋತಿಷನ. ನೀವ್ ಆಗುತ್ತೆ ಅಂದ್ರೆ 100% ಅಂತ ಹೇಳ್ತೀರಾ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀರಾ. ಬೇರೆ ಆ ಪರಿಹಾರ ಮಾಡಿ, ಈ ಪರಿಹಾರ ಮಾಡಿ ಅಂತ ನೀವು ಗ್ರಹ ನಕ್ಷತ್ರ ಇದ್ರ ಬಗ್ಗೆ ಹೇಳ್ತೀರಾ ಗುರುಜಿ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ ಹೊರತು ನೀವು ಪರಿಹಾರಗಳ ಬಗ್ಗೆ ಹೇಳಂಗಿಲ್ಲ ಗುರುಜಿ. ಅದೇ ನಮಗೆ ತುಂಬಾ ಇಷ್ಟ ಆಗುದು, ನೀವು ಇದ್ದಿದ್ದನ್ನ ಹೇಳ್ತೀರಾ. ಹೌದೌದು. ನಿಮ್ಮ ಹೆಸರೇನಮ್ಮ? ವಿಜಯಲಕ್ಷ್ಮಿ ಅಂತ ಗುರುಜಿ. ಮತ್ತೆ ಒಂದು ವಿಜಯಲಕ್ಷ್ಮಿ, ನಂಗೆ ಲೈನ್ ಕಟ್ ಮಾಡ್ಬಿಡಿ. ನೀವೇ ಒಂದು 10 ನಿಮಿಷ ಮಾತ್ರ, ನಾವು ನೀವು ಸೇರಿ. ಯಾವ ಫೋನ್ ಬೇಕಾಗಿಲ್ಲ, ಹಂಗೆ ಲೈನ್ ಕಟ್ ಮಾಡ್ಬಿಡಿ. ಒಂದು 10 ನಿಮಿಷ ಮಾತಾಡೋಣ. ಗುರುಜಿ. ಹೌದು ವಿಜಯಲಕ್ಷ್ಮಿ ಅವರೇ, ನೆನ್ನೆ ಒಂದು ಜ್ಯೋತಿಷರ ಆಫೀಸಿಗೆ ಹೋಗಿದ್ದೆ.
ಅವರು ಬಹಳ ಈ ಒಂಥರ ಇವಾಗ ಇಂಡಿಯಾಗೆ ದೊಡ್ಡ ಜ್ಯೋತಿಷರು ಅವರಿಂದ ತುಂಬಾ ಜನ ಕ್ಲಾಸನ್ನ ಕಲ್ತಾಗಿದ್ದಾರೆ. ಅವ್ರು ತುಂಬಾ ಒಂದು ಪವರ್ಫುಲ್ ಅಂತವ್ರು. ಅವರ ಒಂದು ಅಮ್ಮ ಆ ತಾಯಿಗೆ ನನ್ ಕಂಡ್ರೆ ಬಹಳ ಇಷ್ಟ. ತುಂಬಾ ಏಜ್ ಆಗಿತ್ತೆ. ಅವ್ರು ತುಂಬಾ ಕೋಟ್ಯಾಧೀಶರು. ಕೈಗೆ ಬಳೆ, ವಜ್ರದ ಬಳೆಗಳು, ಹಾಸ್ಪಿಟ್ಲಲ್ಲಿ ಇದ್ರು ವಜ್ರದ ಬಳೆಗಳು, ಉಂಗ್ರಗಳು, ಡಾಲರ್ಗಳು, ಆಮೇಲೆ ಯಂತ್ರಗಳೆಲ್ಲ. ನಾನು ಹೋದೆ ಹಾಸ್ಪಿಟ್ಲಿಗೆ. ಹೋದ್ರೆ ಅಮ್ಮ ಸುಸ್ತೋಗಿತ್ತು. ನಾನೆಲ್ಲನೂ ಈ ಫಸ್ಟ್ ಇವನ್ನೆಲ್ಲ ಬಿಚ್ಚಾಕಿ, ನಿಮ್ಮ ಭಯನೇ ನಿಮ್ಮನ್ನ ವಾಮಾಚಾರಕ್ಕೆ ತಳ್ಳಿತೆ, ಸುಮ್ಮನೆ ಮನೇಲಿರೋದೆಲ್ಲ ಕಿತ್ತಾಕಿ ಅಂತ ಹೇಳಿ ತುಂಬಾ ದೊಡ್ಡ ಜ್ಯೋತಿಷರು. ಏನಾಗುತ್ತೆ, ಈ ಮುಂಡೆ ಮಕ್ಕಳು ಇದನ್ನ ದುಡ್ಡಿಗೋಸ್ಕರ ಕೆಟ್ಟ ಕುಡಿಕೆ, ಕೆಟ್ಟ ಯಂತ್ರ, ಇವ್ರ ಹೆಂಡತಿ ಮಕ್ಳು ನೆಟ್ಟಿಗಿರಕ್ಕೆ ಇವನ್ನೆಲ್ಲನೂ ಸೃಷ್ಟಿ ಮಾಡ್ಕೊಬಿಟ್ಟಾರೆ. ಖಂಡಿತ ಕೂಡ ನನ್ನ ಹಣಗಳು ಹೇಳ್ತೀನಿ, ಬೇಕಾದ್ರೆ ಯಾವ ದೇವ್ರ ಮುಂದೆ ಈ ಯಂತ್ರ ಕಟ್ಟಿಬಿಟ್ಟು ನೆಟ್ಟಿಗೆ ಆಗ್ಬಿಡುತ್ತೆ. ಈ ಎಷ್ಟೋ ಜನ ಇದ್ದಾರೆ ತುಂಬಂದಿರು, ತಾಯಿಯಂದಿರು, ಇಲ್ಲಿ 8 ಕಟ್ಕೊಂಡ್ಮೇಲೆ ನನ್ನ ಗಂಡನ ಕೆಲಸನೇ ಸಿಕ್ಬಿಡ್ತಂತಾರೆ. ಖಂಡಿತ ಕೂಡ ಈ ಬೋಗಿ ಮಾತುಗಳನ್ನ ನಾವು ಬಹಳ ನೋಡಿದ್ವಿ, ಅಬ್ಸರ್ವ್. ಇವತ್ತರೆಗೂ ನಾನು ಲೈವ್ ಕೂತಿದ್ದೀನಿ. ಇವತ್ತರೆಗೂ ಒಂದು ಕರೆನೂ ಕೂಡ ನಾವು ಬೇರೆ ಕಡೆಯಿಂದ ಮಾಡಿಸಿಲ್ಲ. ಅದೇನು ಎಲ್ಲರೂ ಪಬ್ಲಿಕ್ ಕರೆನ ತಗೊಂಡು ಎಲ್ಲರೂ ಹೇಳ್ತಾವ್ರೆ. ಹಾಗಾಗಿ ನಾನ್ ನೋಡಿದಿರೋದೇನಿಲ್ಲ. ನಾನ್ ನೋಡಿದ್ರೆ ಕಷ್ಟ ಇಲ್ಲ, ನಾನ್ ನೋಡಿದ್ರೆ ಸುಖ ಇಲ್ಲ, ನಾನ್ ನೋಡಿದ್ರೆ ಲೈಫ್ ಇಲ್ಲ. ಯಾಕಂದ್ರೆ ಈ ಜ್ಯೋತಿಷ್ಯ ಹೀಗೆ ಇರುತ್ತೆ. ನಾನು ಆ ಅಮ್ಮನಿಗೆ ಹೇಳ್ಬಿಟ್ಟು ಬಂದೆ, 2019 2028 ಹುಷಾರಾಗಿರ್ಬೇಕಂತ. ಅಂದ್ರೆ ಅಮ್ಮ ಆಲ್ಮೋಸ್ಟ್ ಡೆತ್ ಅಂತ ಗೆಸ್ ಮಾಡಿ ಬಂದೆ ನಾನು. ಸತ್ತೋಗುತ್ತೆ ಅಮ್ಮ ಅಂತ, ಆಲ್ಮೋಸ್ಟ್ ಇರಲ್ಲ ಅಮ್ಮ ಆ ಟೈಮಲ್ಲಿ ಸತ್ತೋಗುತ್ತೆ ಅಂತ. ಅದನ್ನ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಬಂದೆ. ಗೊತ್ತು ಸಾಯ್ತಾರೆ ಅಂತ. ಯಾಕಂದ್ರೆ ನಾನು ಹೇಳ್ದೆ ಎಲ್ಲಿಂದ ಕಷ್ಟ ಬರುತ್ತೆ, ಎಲ್ಲಿಂದ ಸುಖ ಬರುತ್ತೆ, ಇದೆಲ್ಲ ಜಾತಕ ಹೇಳುತ್ತೆ. ಯಾವ ಮಂತ್ರದಿಂದ ಹಂಗೆಲ್ಲ ಉದ್ಧಾರ ಆಗಿದ್ರೆ ಇವತ್ತು ಎಲ್ಲ ಆಟೋ ಓಡಿಸೋ ಡ್ರೈವರ್ಗಳೆಲ್ಲ ಸಂಜೆವರೆಗೂ ಮಂತ್ರ ಹೇಳ್ತಾರೆ ಉದ್ಧಾರ ಆಗ್ಬೇಕು ಅಂದ್ರೆ. ಎಲ್ಲರೂ ಆಟೋ ಡ್ರೈವರ್ ಕುತ್ಕೊಂಡು ಎಲ್ಲರೂ ಮಂತ್ರ ಹೇಳ್ತಾರೆ. ಎಲ್ಲ ಬಾರಲ್ಲೂ ಕೂಡ ತಪಸ್ ಮಾಡಕ್ ಸ್ಟಾರ್ಟ್ ಆಯ್ತಾರೆ. ಎಣ್ಣೆ ಹೊಡೆದ್ ಬಿಟ್ಬಿಟ್ಟು ನನ್ನ ಹೆಂಡತಿ ಮಕ್ಳು ಚೆನ್ನಾಗಿರ್ತಾರೆ ಅಂದ್ರೆ ಇವತ್ತು ಮಂತ್ರ ಬಾರಲ್ಲ ಹೇಳೋಣಂತ. ಖಂಡಿತ ಕೂಡ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಸೈಡ್ಗೆ ತಳ್ಳಿ ಬಿಡ್ತಾರೆ. ಒಂದೇ ಒಂದು ದುಡ್ಡಿಗೂ ಹಾಮೋಗೋಸ್ಕರ ಯಾವ ಕೂಡ ರಿಸಲ್ಟ್ ಬರಲ್ಲ. ನಿಮ್ಮ ಜಾತಕ, ನಿಮ್ಮ ಭುಕ್ತಿ, ನಿಮ್ಮ ದಶೆ ಉದ್ಧಾರ ಮಾಡುತ್ತೆ, ನಿಮ್ಮ ನಂಬರ್ ಫಾಲೋ ಮಾಡುತ್ತೆ. ಇದನ್ನು ಉದ್ಧಾರ ಮಾಡೋಕೆ ಸ್ವಲ್ಪ ಜರ್ಕ್ ಆಗುತ್ತೆ, ಗಾಡಿ ಪಂಚರ್ ಆಗುತ್ತೆ. ಹಂಗಂತ ಪಂಚರ್ ಆಯ್ತಂತ ಗಾಡಿ ಫೇಲ್ಯೂರ್ ಆಯ್ತಂತಲ್ಲ, ಪಂಚರ್ ಏರ್ ತುಂಬಿಸಿದ್ರೆ ಮತ್ತೆ ಕ್ಲಿಕ್ ಆಗಿ ಮತ್ತೆ ಗಾಡಿ ಮೂವ್ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಭಯ ಬಿದ್ದು ದುಡ್ಡು ಮನುಷ್ಯನಲ್ಲಿ ದುಡ್ಡು ಅನ್ನೋದು ಸೋತಾಗ ಭಯ ಬರೆಸ್ತಾರೆ. ಭಯ ಬರೆಸಿದಾಗ ನೀವು ದುಡ್ಡಿಗೆ ಹಾಮೋಕ್ ಹೋಗ್ತೀರಾ. ಅದ್ ಮಾಡ್ರೆ ಒಳ್ಳೇದಾಗುತ್ತೆ, ಇದ್ ಮಾಡ್ರೆ ಒಳ್ಳೇದಾಗುತ್ತೆ. ಪ್ರಕೃತಿಲಿ ಏನೇ ಸಿಕ್ಕಿದ್ರು ಕೂಡ ಅದನ್ನ ಪ್ರೀತಿಸಿ, ಅದನ್ನ ಕೊಂಡ್ಕೊಳ್ಳಿ, ಅದನ್ನ ಆರಾಧನೆ ಮಾಡಿ, ದೇವ್ರನ್ನ ತರ ಪ್ರೀತಿಸಿ. ಆದ್ರೆ ಯಾರೋ ಹೇಳಿ ಯಾರೋ ನೆಟ್ಟಿಗೆ ಆಗ್ತಾರೆ ಕೇಳಲ್ಲ. ಯಾಕಂದ್ರೆ ಎಲ್ಲಾರ ಮಲ್ಲೂ ಇವತ್ತಿನ ಪ್ರಪಂಚದಲ್ಲಿ ದೇವರೇ ನಮ್ಮನೇನು, ನಾವೇ ದೇವ್ರು, ಮೂಲದಿಂದ ದೇವ್ರು. ನಿಮ್ಮಲ್ಲೂ ಶುಗರ್ ಬರುತ್ತೆ, ನಿಮ್ಮಲ್ಲೂ BP ಬರುತ್ತೆ, ನಿಮ್ಮಲ್ಲೂ ಕ್ಯಾನ್ಸರ್ ಬರುತ್ತೆ. ಬರಬಾರ್ದು ನಿಮ್ಮ ಮನೆಗೆಲ್ಲವ. ನಿಮ್ಮ ಮನೆಗೆಲ್ಲ ದೊಡ್ಡ ರೋಗ ಏನು ಬರಬಾರ್ದು. ದೊಡ್ಡ ರೋಗ ಎಲ್ಲ ಬರುತ್ತೆ ಅಂದ್ರೆ ನೀನು ನನ್ನಂಗೆ ತಾನೆ, ನಾನು ತಿಂತಾನೆ, ನೀನ್ ತಿನ್ನಲ್ಲ ತಾನೆ, ನಿನಗೆ ಯಾಕೆ ಬಂತು ಈ ರೋಗ? ಸುಮ್ಮನೆ ಜನನ ಎದುರಿಸ್ಬೇಡಿ. ಖಂಡಿತ ಕೂಡ ಜನನ ಎದುರಿಸೋದ್ರಿಂದ ನಿಮ್ಮನ್ನ ಪ್ರೀತಿಸ್ತಾರೆ, ನಿಮ್ಮನ್ನ ಪ್ರೀತಿ ಕಡೆಗೆ ಓಡ್ ಬರ್ತಾರೆ ಅನ್ನೋದು. ಹೀಗಾಗಿ ಆತರ ಮಾಡಬಾರ್ದು. ನಾನು ಹೇಳ್ತಾ ಇದ್ದೆ ನಾನು ಜೈಲಿಗೆ ಹೋಗ್ತೀನಿ ಅಂತ, ನಾನು ಕಾಯ್ತಾ ಇದ್ದೆ. ಇನ್ನು ಮುಂದೆ ಖಂಡಿತ ಕೂಡ ಆದಷ್ಟು ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ. ಯಾಕಂದ್ರೆ ನಾನು ಜಗತ್ತಲ್ಲಿ ಬ್ರಹ್ಮನ ಆರಾಧನೆ ಮಾಡ್ತೀನಿ. ಯಾಕಂದ್ರೆ ಮುಂದಿನ ಹಣ ಬರ ಬ್ರಹ್ಮ. ಈ ಭೂಮಿಲಿ ಯಾರು ಬ್ರಹ್ಮನ ಪೂಜೆ ಮಾಡಲ್ಲ, ನಾನು ಪೂಜಿಸ್ತೀನಿ. ಯಾಕಂದ್ರೆ ಬ್ರಹ್ಮನಷ್ಟು ಯಾರು ಇಷ್ಟಪಡಲ್ಲ. ಬ್ರಹ್ಮ ಮುಂದೆ ನಾನು ಹಣ ಬರ ನೆಟ್ಟಿಗೆ ಬರೀ, ನೀನು ಯಾರು ಪೂಜೆ ಮಾಡಲ್ಲ, ನಾನು ಪೂಜೆ ಮಾಡ್ತೀನಿ ತಾನೆ. ಹೇಳಿ, ನಾನು ಬ್ರಹ್ಮನ ಆರಾಧನೆ ಮಾಡೋದಕ್ಕೆ ನಾನು ಕೂಡ ಜೈಲಿಗೆ ಹೋಗ್ತೀನಿ ಅಂತ ಮುಂಚೆ ಎದೆ ತೊಟ್ಟು ಹೇಳಿದ್ದೆ. ಇಂಥ ತಿಂಗಳಲ್ಲಿ ಹೋಗ್ತೀನಿ ಅಂತ ಖಂಡಿತ ಕೂಡ ನಮ್ಮ ಸ್ಟಾಫ್ಗೆಲ್ಲ ಹೇಳಿದ್ದೆ. ನಾನು ಹೇಳಿದ್ದು ನಡೀತಿದ್ದೆ ಅಂತ ನನಗೆ ನಂಬಿಕೆ ಇತ್ತು ಖಂಡಿತ ಕೂಡ. ಹಾಗಾಗಿ ಎಲ್ಲಾ ಟಿವಿಗಳು ನೆಗೆಟಿವ್ ಯಾರು ನೋಡ್ನಲ್ಲ. ಯಾಕಂದ್ರೆ ಗೊತ್ತಿತ್ತು ಕರ್ನಾಟಕದಲ್ಲಿ ಆರ್ಯವರ್ಧನ ಜನ ಹತ್ತಿರದಿಂದ ನೋಡಿದ್ರು. ಇವತ್ತು ಭಿಕ್ಷೆ ಬಿಡೋದು ಕೂಡ ನನ್ನ ಪರ್ಸನಲ್ ನಂಬರ್ ಕೊಡ್ತಾ ಇದ್ದೀನಿ ಖಂಡಿತ ಕೂಡ. ಯಾಕಂದ್ರೆ ಜನನ ಹತ್ತಿರದಿಂದ ನೋಡ್ಬೇಕು ಅಂತ ಯಾರು ಬೇಕಾದ್ರೆ ನಾನು ಪರ್ಸನಲ್ ಫೋನ್ ಮಾಡೋದು ಅಂತ. ಹಾಗಾಗಿ ವಿಜಯಲಕ್ಷ್ಮಿ ಅವರೇ ದಯವಿಟ್ಟು ನೋಡಿ, ನೀವು ನನ್ನ ಮೇಲೆ ಇರೋ ಒಂದು ಗೌರವ ಆಗಿರ್ಬೋದು ಎಲ್ಲವೂ ಅಷ್ಟೇನೆ. ನನ್ನನ್ನು ಯಾರು ಫಾಲೋ ಮಾಡ್ತೀನಿ, ನಾನು ಹೇಳೋಗಿದ್ದೆ, ನಾನೇನಾದ್ರು ಜೈಲಿಗೆ ಹೋದ್ರೆ ಆಚೆ ಬರೋತ್ತಿಗೆ ಎಲ್ಲ ಮತ್ತೆ ಅಡಿಟ್ ಆಗ್ಬೇಡಿ. ಎಲ್ಲ ವಾಮಾಚಾರ, ಯಂತ್ರ, ತಗಡು. ಖಂಡಿತ ಕೂಡ ಎಷ್ಟೋ ಜನ ಕ್ಲಾಸ್ ಮಾಡ್ತಿಂತಾನೆ. ಆ ಸಾಫ್ಟ್ವೇರ್ ನೆಟ್ಟಿಗಿರಕ್ಕಲ್ಲ. ನನ್ನ ನಕ್ಷತ್ರಗಳು ಹಿಂದೆ ಮುಂದೆ ತೋರಿಸಿದೆ ಅಂತ ಸಾಫ್ಟ್ವೇರ್ ನೋಡಿ. ಯಾರು ಕೂಡ ನಾನ್ ಜ್ಯೋತಿಷ್ಯವನ್ನ ಹೇಳ್ಕೊಟ್ಟಂಗೆ, ನಾನ್ ನ್ಯೂಮರಾಲಜಿ ಹೇಳ್ಕೊಟ್ಟಂಗೆ ಈ ಭೂಮಿಯಲ್ಲಿ ಯಾರು ಹೇಳ್ಕೊಡಕ್ಕಲ್ಲ. ಬ್ರಹ್ಮ ಏನಾರು ಬಿಟ್ರೆ ನಾನು ಹೇಳ್ಕೊಟ್ಟಿರೋದು. ಆದ್ರೂ ನನಗೇನು ಅನ್ಯಾಯ, ನನಗೇನು ಬೇಜಾರಿಲ್ಲ. ಯಾಕಂದ್ರೆ ನಾನು ಹೇಳ್ಕೊಟ್ಟಂಗೆ ತಲೆ ಕೆಚ್ಕೊಂಡಿದ್ದೀನಿ. ಕಲ್ತ್ಕೊಳ್ಳಿ ಜೋರಾಗಿ, ರಫ್ ಆಗಿಲ್ಲ. ಅಯ್ಯ ರಾಮ, ಹೊಟ್ಟೆಕಿ ಜನ ಕೈ ಹಾಕ್ಬಿಟ್ರು. ಕೈ ಹಾಕಿಲ್ಲ ಪರ ಅಂತ ಕೆರ್ಕಂದ್ರೆ ನನಗೇನು ಭಯ ಇಲ್ಲ. ನಿಮ್ಮ ಜಾತಕದ ಬಗ್ಗೆ ಬಹಳ ಹೇಳ್ತೀನಿ. ಬ್ರೇಕ್ ಆದ್ಮೇಲೆ ಕೂಡ ನಿಮ್ ಬಗ್ಗೆ ಹೇಳ್ತೀನಿ. ಬ್ರೇಕ್ ಹತ್ರ ಇದೆ. ಬ್ರೇಕ್ ಇದೆಯಾ? ಬ್ರೇಕ್ ತಗೊಂಡ್ಮೇಲೆ ನಿಮ್ದೇ ಹೇಳ್ತೀನಿ. ಎಲ್ಲ ಹೋಗ್ಬಿಡಿ, ಇಲ್ಲೇ ಕೂತಿರಿ. ವಿಜಯಲಕ್ಷ್ಮಿ ಅವರೇ, ಖಂಡಿತವಾಗ್ಲೂ ಕೂಡ ನಿಮ್ಮ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿ ಈಗ ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನ ನಂತರ ಇನ್ನಷ್ಟು ವಿಷಯನ ಆರ್ಯವರ್ಧನ್ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ.
ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಕಂಟಿನ್ಯೂ. ನೋಡಿ, ವಿಜಯಲಕ್ಷ್ಮಿ ತುಂಬಾ ಪವರ್ಫುಲ್ ಅಂತ ಡೇಟ್ 17ನೇ ತಾರೀಕು. 17 ತುಂಬಾ ಪವರ್ಫುಲ್ ಆಗಿರುತ್ತೆ. ಈ ವರ್ಷ 17 ತುಂಬಾ ರಾಜಯೋಗ ಇದೆ. 17 ಸಂಖ್ಯೆಯಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ 8 and 9 ಕಾಂಬಿನೇಷನ್ ಬರುತ್ತೆ. ತುಂಬಾ ರಾಜಯೋಗ ನಂಬರ್. ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಅಕೌಂಟ್ ನಂಬರ್ ಎಲ್ಲ 5 ತುಂಬಾ ಹೆವಿ ಫಾಲೋ ಮಾಡಿ ತುಂಬಾ ಲಕ್ ಬರುತ್ತೆ. ನೋಡಿ, ನಾನು 5ನೇ ತಾರೀಕು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾಗ ಎನರ್ಜಿ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಜ್ಯೇಷ್ಠ ನಕ್ಷತ್ರದಲ್ಲಿ ಜನ್ಮವಾಗಿದ್ರ ನಿಮ್ಗೆ ಇನ್ನೂ ಕೂಡ ತುಂಬಾ ಶುಭಫಲ ಇದೆ. 9ನೇ ತಿಂಗಳ ಮೇಲೆ ಸ್ವಲ್ಪ ತೊಂದರೆ ಆಗುತ್ತೆ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. 9ನೇ ತಿಂಗಳ ಮೇಲೆ ಸಖತ್ ರಾಜಯೋಗ ಇದೆ. ನಿಮ್ಮ ಜಾಗದಲ್ಲಿ ಗುರು ಮತ್ತೆ ಶನಿ 11ನೇ ಮೇಲೆ ಇದ್ದಾರೆ, ಶುಕ್ರ 2ನೇ ಮೇಲೆ ಇದ್ದಾನೆ, ಸಖತ್ತಾಗಿದೆ. ರವಿ ತುಂಬಾ ಚೆನ್ನಾಗಿದ್ದಾನೆ, ಬುಧನು ಕೂಡ ತುಂಬಾ ಚೆನ್ನಾಗಿದ್ದಾನೆ, ಕುಜ ಕೂಡ ಚೆನ್ನಾಗಿದ್ದಾನೆ. ಒಂದು ಚಂದ್ರ ಶಾಂತಿ ಮಾಡಿಸ್ಕೊಳ್ಳಿ, ನಿಮಗೆ ಏನ್ ಬೇಕಾದ್ರೂ ಒಳ್ಳೆ ಕೆಲಸ ಆಗುತ್ತೆ. ಯಾಕಂದ್ರೆ ನಿಮ್ ಜಾತಕ ಅಷ್ಟು ಚೆನ್ನಾಗಿದೆ, ಮುಟ್ಟಿದ್ದೆಲ್ಲ ಚೆನ್ನಾಗುತ್ತೆ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ, ತುಂಬಾ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಖಂಡಿತವಾಗ್ಲೂ ಕೂಡ. ಇನ್ನು ವಾಮಾಚಾರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಸೊ ಇದಕ್ಕೆ ಬಲಿಯಾದವರು ತುಂಬಾ ಸಮಸ್ಯೆನ ಅನುಭವಿಸ್ತಾರಲ್ವಾ? ಇದು ಖಂಡಿತ ಕೂಡ. ಯಾಕಂದ್ರೆ ನಾನು ಫಸ್ಟ್ ಜ್ಯೋತಿಷ ಲೈನಿಗೆ ಬಂದಿದ ತಕ್ಷಣ ಏನಾಯ್ತು, ಈ ವಾಮಾಚಾರ ನೋಡೋಣ ಅಂತ ಹೊಂಟೆ. ಎಲ್ಲಾ ಕಡೆ ಹೊಂಟೆ, ಈ ಕೊಳ್ಳೆಗಾಲ ಕೇಳ ಎಲ್ಲಾ ಕಡೆ ಹೊಂಟೆ. ಏನಾರು ಇದೆಯಾ ಅಂತ ಅವರು ಸುಮ್ನೆ ದುಡ್ಡು ಕಿತ್ಕೊಂಡ್ಬಿಟ್ರು. ಸರಿ, ಇದೆಲ್ಲ ಆದಾಗ ಮತ್ತೆ ಸುಮ್ನೆ ನೋಡೋಣ ಅಂತ ಕೇಳೋದಲ್ಲಿ ನಾನು ಸುಮ್ಮನೆ ಕೇಳೋದಲ್ಲ ಇದ್ನಲ್ಲ, ಎಲ್ಲಾನು ನೋಡಿದೆ. ಕೊನೆಗೆ ಸರ್ ನೀವು ನಾಳೆ ಬರ್ರಿ ಹಾಗೆ ಅಂದ್ರು. ಯಾವುದು ನಾಳೆನೂ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ಯಾಕಂದ್ರೆ ನಿಮ್ಮ ಭಯ ವಾಮಾಚಾರಕ್ಕೆ ಸಿಗುತ್ತೆ. ಎಷ್ಟೋ ಜನ ನೋಡ್ತೀರಾ, ಈ ಯಂತ್ರ ಇಡಿ, ಈ ತಗಡಿ ಇಡಿ, ಇದ್ರ ಮಂತ್ರ ಮಾಡಿದ್ವಿ, ಪೂಜೆ ಮಾಡಿದೀವಿ, ನಿಮ್ಮ ಪ್ಲಾವ್ ಗಂಡ ಹೆಂಡತಿ ಜೊತೆ ನೆಟ್ಟಿಗೆ ಮಾತಾಡ್ರಿ, ನಿಮ್ಮ ಅರ್ಧ ಕಷ್ಟ ನುಚ್ಚು ನೂರಾಗುತ್ತೆ. ಮಕ್ಕಳನ್ನ ಬಹಳ ಪ್ರೀತಿಸಿದ್ರಿ, ತುಂಬಾ ಒಳ್ಳೇದಾಗುತ್ತೆ. ಮನೇಲಿ ಒಂದು ಹತ್ತಿ ಮರ ಹಳ್ಳಿ ಮರನ ತಂದು ಗಿಡಕ್ಕೆ ನೀರು ಹಾಕ್ರಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನೋಡಿ, ಬ್ರಹ್ಮನ್ ಅಷ್ಟು ಆರಾಧನೆ ಮಾಡ್ತೀನಿ. ಬ್ರಹ್ಮನ್ ನಾನು ಅನ್ನೋಷ್ಟು ಯಾರು ಆರಾಧನೆ ಮಾಡಲ್ಲ. ಯಾಕಂದ್ರೆ ನೀವು ಬ್ರಹ್ಮನ್ ಹೆಚ್ಚಾಗಿ ಆರಾಧನೆ ಮಾಡಿದ್ದು ಮೈಸಿನೇ ಅನ್ಸುತ್ತೆ. ಖಂಡಿತ ಕೂಡ ಮೈಸಿನೇ ಬ್ರಹ್ಮನ್ ಆರಾಧನೆ ಮಾಡಿದ್ದು. ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ ಅಂತ. ಯಾಕಂದ್ರೆ ಬ್ರಹ್ಮನ ಜ್ಞಾನ. ಬ್ರಹ್ಮನಷ್ಟು ನಾನು ಯಾರನ್ನೂ ಆರಾಧನೆ ಮಾಡಲ್ಲ. ಬ್ರಹ್ಮನ್ ಬಿಟ್ರೆ ಹೆಚ್ಚಾಗಿ ಬ್ರಹ್ಮನೇ, ನಾನು ಆಲ್ಮೋಸ್ಟ್ ಬ್ರಹ್ಮನೇ. ಯಾಕಂದ್ರೆ ಮುಂದಿನ ಹಣಬರನೂ ಬರಲಿ ಅಂತ. ಯಾಕಂದ್ರೆ ನೀವೆಲ್ಲರೂ ಕೂಡ ಏನಾಗುತ್ತೆ, ಈ ಜನ ಈ ಆಡಂಬರ ಮಂತ್ರಕ್ಕೆ, ಆಡಂಬರ ನಾಟಕಕ್ಕೆ ನೀವು ಅಡಿಕ್ಟ್ ಆಗ್ತೀರಾ. ಯಾಕಂದ್ರೆ ಅದು ಬಹಳ ಅಡಿಕ್ಟ್ ಆಗ್ತಾರೆ. ಹಾಗಾಗಿ ದಯವಿಟ್ಟು ನನ್ನ ನಂಬರ್ಗೆ ನಾನು ಹೇಳ್ತೀನಿ, ಏನಪ್ಪಾ ಅನ್ಬೇಡಿ. ಯಾಕಂದ್ರೆ ನಾನು ಎಲ್ಲಾ ಜಾತಕನೂ ನೋಡಿದ್ದೀನಿ, ಎಲ್ಲಾ VIP ಜಾತಕ ಕರ್ನಾಟಕದಲ್ಲಿ, ಎಲ್ಲಾ CM ಜಾತಕಗಳಾಗಿರ್ಬೋದು, ಇಲ್ಲ ಕ್ರಿಕೆಟ್ ಪ್ಲೇಯರ್ ಆಲ್ ಓವರ್ ವರ್ಲ್ಡ್ ಎಲ್ಲಾರ ಜಾತಕ ನೋಡಿ, ಇವ್ರ ಟೈಮ್ ಯಾವಾಗ ಕೆಡುತ್ತೆ ಅಂತ. ಈ ವರ್ಷ 4 ಸೂಪರ್ ಅಂತ ಹೇಳಿದೆ ನೋಡಿ. ಲಾಸ್ಟ್ ಸ್ಕೋರ್ 112ಕ್ಕೆ ಆಲ್ ಔಟ್ ಆಸ್ಟ್ರೇಲಿಯಾ. ವಿರಾಟ್ ಕೊಹ್ಲಿ ಫೇಲ್ಯೂರ್ ಅಂತ ಹೇಳಿದೆ, ಮ್ಯಾಚ್ ಫೇಲ್ಯೂರ್ ಆಗುತ್ತೆ ಅಂತ ಹೇಳಲಿಲ್ಲ. ಹಾಗಾಗಿ ವಿರಾಟ್ ಕೊಹ್ಲಿ 2 ಫೇಲ್ಯೂರ್. ವಿರಾಟ್ ಕೊಹ್ಲಿ ಜಾತಕನ ನನ್ನ ಹತ್ರ ಬಂದು ಅವ್ರ ಅಪ್ಪ ಅಮ್ಮ ವಿರಾಟ್ ಕೊಹ್ಲಿ ಕುತ್ಕೊಂಡು ಕೇಳೋಗೇನಂತಲ್ಲ, ವಿರಾಟ್ ಕೊಹ್ಲಿ ಡೇಟ್ ಆಫ್ ಬರ್ತ್ ನಟ್ಟಲ್ಲಿ ಸಿಗುತ್ತೆ. ನಟ್ಟಲ್ಲಿ ಹಾಕಿ ಅವ್ನ ಹಣಬರನ್ನ ಗೆಸ್ ಮಾಡಿ ಹೇಳ್ತಾ ಇದೀವಿ. ಹಾಗಾಗಿ CM ನಮ್ಮ ಹತ್ರ ಬಂದು ಕೇಳೋಗಿದ್ರೆ ಅಂತಲ್ಲ, CM ಜಾತಕ ಡೇಟ್ ಆಫ್ ಬರ್ತ್ ನಟ್ಟಲ್ಲಿ ಸಿಗುತ್ತೆ. ಅವ್ರ ಬರ್ತಡೇ ಎಲ್ಲ ಕಡೆ ಮಾಡ್ತಿರ್ತಾರೆ. ಹಾಗಾಗಿ ಅವ್ರು ಯಾವಾಗ ಚೆನ್ನಾಗಿರ್ತಾರೆ, ಯಾವಾಗ ಚೆನ್ನಾಗಿರಲ್ಲ, ಅವ್ರ ಮನೆಗೆ ಯಾವಾಗ ಬೆಂಕಿ ಬೀಳುತ್ತೆ ಅಂತ ಹೇಳಿದೀನಿ. ಎಲ್ಲವೂ ನಿಜ ಆಗಿದ್ದಾವೆ. ಇದನ್ನ ನಾನು ಅವರು ನನ್ನ ಹತ್ರ ಬಂದು ಕೇಳೋಗಿರೋದಲ್ಲ. ಹಾಗಾಗಿ ಈ ತರ ಹೇಳ್ದವನು. ಹಾಗಾಗಿ ಅವ್ರಿಗೆ ದೇವ್ರು ನಿಮ್ಗೆ ಗೊತ್ತಿಲ್ಲ. ಇವಾಗ ಯಾರೋ ಒಬ್ರು, ಇವಾಗ ಯಾರ್ಯಾರು ದೊಡ್ಡ VIP ಹೋಗ್ತಾರೆ ಅಂದ್ರೆ ದೇವ್ರನ್ನೇ ಚೆಕ್ ಮಾಡ್ಬಿಟ್ಟು ಆಮೇಲೆ ದೇವ್ರ ಹತ್ರ ಕಳಿಸ್ತಾರೆ. ದೇವ್ರನ್ನೇ ಚೆಕ್ ಮಾಡ್ತಾರೆ. ಗರ್ಭುಡಿ ನಿಂಗೆ ಅಂದ್ಬಿಟ್ಟು ಬಾಂಬಿಟ್ಟಾರ ಇಲ್ವಾ ಅಂತ ಕಳಿಸ್ತಾರೆ. ಇಂಥವ್ರಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ಈ ಭೂಮಿಲಿ. ಹಾಗಾಗಿ ಎಷ್ಟೋ ಜನ ಗೊತ್ತಿಲ್ಲ. ನೀವು ವಾಮಾಚಾರಕ್ಕೆ ನೀವು 2,000 3,000 ಅನ್ಬೋದು, ಎಷ್ಟೋ ದುಡ್ಡನ್ನ ಕಳ್ಕತ್ತೀರಾ. ಖಂಡಿತಲ್ಲೂ ಕೂಡ ಅದೊಂದು ಏನು, ಒಂದು 150 ರೂಪಾಯಿನೂ ಬೀಳಲ್ಲ, ಒಂದು 40 ರೂಪಾಯಿನೂ ಬೀಳಲ್ಲ. ತಗಡು ಆ 40 ರೂಪಾಯಿಗೆ 2,000 ರೂಪಾಯಿನ ಸುಮ್ಮನೆ ಒಂದು ಮಂತ್ರ CD ಹಾಕ್ಬಿಟ್ಟು ಕೊಟ್ಬಿಡ್ತಾರೆ ನಿಮ್ಮ ಕೈಗೆ. ಬಂಬ್ರಿ ಹೊಡ್ಕೊಳ್ಳಿ ನೀವು ಅಂತ ಖಂಡಿತಲ್ಲೂ ಕೂಡ ಹೇಳ್ತಾ ಇದೀನಿ. ನಿಮ್ಮ ಕಷ್ಟ, ನಿಮ್ಮ ಸುಖ ನೀವು ಹುಟ್ಟಿರೋ ಟೈಮ್ ಇಂದ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ದಶನಾಥ ಭುಕ್ತಿನಾಥನಿಂದಲೇ ನೀವು ಶ್ರೀಮಂತರಾಗ್ತೀರಾ, ಬಡವರಾಗ್ತೀರಾ, ನೀವು ಹಾಳಾಗಿ ಹೋಗ್ತೀರಾ. ಮಧ್ಯ ನಂತರ ಶ್ರೀಮಂತರಾಗ್ತೀರಾ, ಮಧ್ಯದಲ್ಲಿ ಬಡವರಾಗ್ತೀರಾ ಅಂತ ಹೇಳುತ್ತೆ. ಇಲ್ಲಿ ಯಾವುದೇ ಮಂತ್ರ ನಿಮ್ಮನ್ನು ಉದ್ಧಾರ ಮಾಡಂಗಿದೆ. ಇವತ್ತು ಎಲ್ಲ ಆಟೋ ಡ್ರೈವರು ಕೂಡ 10 ಅವರ್ ಡ್ಯೂಟಿ ಮಾಡ್ತಾರೆ. ಬೆಂಗಳೂರಲ್ಲಿ, ಮೈಸೂರಲ್ಲಿ, ಹುಬ್ಳಿ, ಹಾಸನ ಎಲ್ಲ ಕಡೆ 10 ಅವರು ಕೂಡ ಸ್ಟೈರಿಂಗ್ ಹಿಡ್ಕೊಂಡ್ಬಿಟ್ರೆ ಏನು, ಇಲ್ಲಿಂದ ಮಲ್ಲೇಶ್ವರಂ ಹೋಗಪ್ಪ ಅಂದ್ರೆ 1 ಅವರ್ ಬೇಕು. 1 ಅವರ್ ಅವನ ಪಾಡಿಗೆ ಮಂತ್ರ ಹೇಳಿದ್ರೆ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ದುಡ್ಡು ಎಲ್ಲ ಬರ್ಬೇಕಲ್ಲ, ಬರಲ್ಲ. 700-800 ರೂಪಾಯಿ 1000 ರೂಪಾಯಿ ಮೇಲೆ ಅದು ಅವರೇಜ್ ಹತ್ತಕ್ಕಾಗಲ್ಲ. ಎಲ್ಲ ಖರ್ಚು ಕಳೆದು 1,200 ರೂಪಾಯಿ ಉಳಿಸ್ತೀನಿ ಅನ್ನೋದು ಬಹಳ ಪುಣ್ಯವಂತ. ಆದ್ರೆ ತಿಂಗಳು ಲೆಕ್ಕದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಚೆನ್ನಾಗಿ ಹೇಳ್ತಾ ಇದ್ದೀನಿ. ಈಗ ಜ್ಯೋತಿ ಕಾಲ್ ಮಾಡಿದ್ದಾರೆ, ಮಾತನಾಡ್ಸೋಣ. ಜ್ಯೋತಿ ನಮಸ್ತೆ ಮಾ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 21/2/1988. ಸರಿ ಮೇಡಮ್, 85. ಸಮಯ 8:20. ಬೆಳಿಗ್ಗೆನಾ ರಾತ್ರಿನಾ? ರಾತ್ರಿ. ಓಕೆ ಮಾ, ಮಾತನಾಡಿ. ಅಮ್ಮ ಸೌಮ್ಯ, ಜೋರಾಗಿ ಮಾತಾಡಿ. ಆಯ್ತು. ವಾಯ್ಸ್ ಹಲೋ ಹೇಳಿಮ್ಮ.
ಮುಂಚೆನೆ ಒಂದ್ಸರಿ ಕಾಲ್ ಮಾಡಿದ್ದೆ ನಿಮ್ಗೆ. ಆಗ ನೀವು ಅವ್ರಿಗೇನೋ ಗುರುದೇಶ ಬರುತ್ತೆ ಜನವರಿ ಆದ್ಮೇಲೆ ಅಂತ ಹೇಳಿದ್ರಿ. ಆದ್ರೆ ಇದೇನು ಆಗ್ತಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಗುರುದೇಶನಾ? ನೀವ್ ಅವಾಗ ಹೇಳಿದ್ರಿ ಬುಧದೇಶ ಗುರುಬಲ. ಅದು ಗುರುಬಲ ಇನ್ನೂ ಬಂದಿಲ್ಲಮ್ಮ. ಇನ್ನು ಗುರುಬಲ ಇನ್ನೂ ಬಂದಿಲ್ಲ. ಗುರುಬಲ ಬರೋದು 9ನೇ ತಿಂಗಳಿಗೆ ಬರುತ್ತೆ. ಗುರು 9ನೇ ಬರುತ್ತೆ. ಆಮೇಲೆ ನಿಮ್ಮ ಇವರಿಗೆ ಕಟಕ ಲಗ್ನಕ್ಕೆ ಬುಧ ದಿವಸ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಧ 2012ರಿಂದ ಸ್ಟಾರ್ಟ್ ಆಗಿತ್ತು. ಇದು ಖಂಡಿತ ಅಲ್ಲ ಕೂಡ 2012ರಿಂದ 2027ವರೆಗೂ ಟೈಮ್ ಚೆನ್ನಾಗಿಲ್ಲ. ಗುರುಬಲ ಬರೋದು 9ನೇ ತಿಂಗಳಿಗೆ ಬರ್ತಾನೆ. ಆದ್ರೆ 2027ವರೆಗೂ ಕಟಕ ಲಗ್ನಕ್ಕೆ ಬುಧ ದಿವಸ ಒಳ್ಳೇದು ಮಾಡಲ್ಲ. 2027 ಇದು 2012ಕ್ಕೆ ಸ್ಟಾರ್ಟ್ ಆಗಿದೆ. 2012ರಿಂದ ನೀವು ಹುಷಾರಾಗಿರ್ಬೇಕಾಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ನಾನು ನೆನ್ನೆಲ್ಲೂ ಕೂಡ ಒಬ್ರಿಗೆ ಜಾತಕವನ್ನು ಹೇಳಿ ಬಂದೆ ಅಂತ ಒಬ್ರು ತಾಯಿಯಿಂದ, ಅವ್ರಿಗೂ ಕೂಡ ಕಟಕ ಲಗ್ನ ಬುಧ ದಿವಸ. ಆಲ್ಮೋಸ್ಟ್ ಕಟಕ ಲಗ್ನಕ್ಕೆ ಬುಧ ದಿವಸ ಯಾವಾಗಲೂ ಒಳ್ಳೇದು ಮಾಡಲ್ಲ. ಬುಧನು ಕೂಡ 8ನೇ ಮಲ್ಲಿದ್ದಾನೆ. 2027ವರೆಗೂ ಹುಷಾರಿರ್ಬೇಕು. ಗುರುಬಲ ಬಂದಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗಾಗಿ 100%. ಹಾಗಾಗಿ ಶನಿ ತುಂಬಾ ಚೆನ್ನಾಗಿದ್ದಾನೆ. ಗುರು ಕೂಡ 9ನೇ ತಿಂಗಳಿಗೆ ಬಂದಾಗ ಬೆಟ್ರ್ ಮಾಡ್ತಾನೆ. ದೆಸೆ ಸೂಪರ್ ಅಲ್ಲ, ದೆಸೆ ತುಂಬಾ ಕೆಟ್ಟು ಕೆರೆ ಹಿಡಿದಾನೆ. ಲಗ್ನಾಧಿಪತಿನ ವೈದ್ಯರಿದ್ದಾನೆ. 2027ವರೆಗೂ ಬಹಳ ಹುಷಾರಿರ್ಬೇಕು. ಗುರುಬಲ ಎಷ್ಟು ಒಂದು 17 ತಿಂಗಳು 18 ತಿಂಗಳಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಗುರುನು ಚೆನ್ನಾಗಿದ್ದು ಶನಿನೂ ಚೆನ್ನಾಗಿದ್ದ ಒಳ್ಳೆ ರಿಸಲ್ಟ್ ಬರುತ್ತೆ. 9ನೇ ತಿಂಗಳ ಮೇಲೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಆದ್ರೆ ಒಂದು 17 ತಿಂಗಳು ಆದ್ರೆ 2027ವರೆಗೂ ಎಣಗನೇ ಬೇಕಮ್ಮ. ಜಾತಕದಲ್ಲಿ ತೊಂದರೆಗಳು ಇದೆ. ಯಾಕಂದ್ರೆ 8ನೇ ಮನೆ ದಶೆ ಯಾವಾಗಲೂ ಕೂಡ ಆರೋಗ್ಯ, ಮರಣ ಎಲ್ಲವನ್ನೂ ತೋರಿಸುತ್ತೆ. ದಿಢೀರ್ನ ಯೋಗನೂ ತೋರಿಸುತ್ತೆ. ಆದ್ರೆ ಈ ಮೂರನ್ನು ಈ ತಡ್ಕನ ಶಕ್ತಿ ಅವ್ರ ಮೇಲೆ ಕೆಪಾಸಿಟಿ ಆಗುತ್ತೆ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಕ್ಕೆ ಹೇಳಿ. ಒಳ್ಳೇದಾಗ್ಲಿ. ಜ್ಯೋತಿಯವರೇ, ಧನ್ಯವಾದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ. ಇನ್ನಷ್ಟು ಕಾಲರ್ಸ್ ನ ಮಾತನಾಡಿಸ್ತೀವಿ. ಅವರ ಸಮಸ್ಯೆಗೂ ಕೂಡ ಪರಿಹಾರವನ್ನ ನೀಡಲಾಗುತ್ತೆ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಈಗ ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಯಾರು ಮಾತಾಡೋದು? ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಹಂಪಿಯಿಂದ ಮಾತಾಡ್ತೇವೆ ಸರ್. ನನ್ನ ಮಗನ ಬಗ್ಗೆ ಕೇಳಬೇಕು. ಓಕೆ, ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. ಅವ್ರ ಹುಟ್ಟಿದ ದಿನಾಂಕ 12/1/2012. 12/1/2012. ಸಮಯ 9:25 ರಾತ್ರಿ. ಓಕೆ, ಮಾತನಾಡಿ. ಏನ್ ಕೇಳ್ಬೇಕಿತ್ತು ಕೇಳಿ. ಅವನ ಬಗ್ಗೆ ಹೆಂಗಂತ ಕೇಳ್ಬೇಕು ಮೇಡಮ್. ನಮಸ್ಕಾರ ಗುರುಜಿ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸರ್ ನಿಮ್ ಆಶೀರ್ವಾದ ಚೆನ್ನಾಗಿದೆ ಸರ್. ನೀವು ಬಹಳ ಹಿಂಗೆಲ್ಲ ಗಲಾಟೆ ಐತಲ್ಲ, ನಮಗ್ ಬರ್ತಾರ ಇಲ್ಲ ಕೇಳ್ಬೇಕು. ಬಹಳ ವರ್ಷದಿಂದ ಟ್ರೈ ಮಾಡಿ ಸರ್. ಅದಕ್ಕಲ್ಲೇ ನಮ್ ಮಗನ ಬಗ್ಗೆ ಕೇಳ್ಬೇಕು ಅಂತ ನಿಮ್ ಇಡೀ ಎಷ್ಟು ದಿನ ಅಂದ್ರೆ ವೇಟ್ ಮಾಡಿ ಅಂದ್ರೆ ಇವತ್ತು ನಿಮ್ದು ಆಶೀರ್ವಾದ ನಿಮಗೆ ಫಲಿಸಲ್ ಸರ್. ನೀವ್ ಬರಲ್ಲ ಅಂತ ಮಾಡ್ಬಿಟ್ರ? ಯಾರ್ಯಾವ್ದ ಸತ್ತೋಗ್ಬಿಟ್ಟ, ಸೈಡ್ಗೆ ಹೋಗ್ಬಿಟ್ಟ ಅಂತ ಕೆಲಸ ಮಾಡಿದ್ರ? ಹೌದು ಸರ್, ಕರೆಕ್ಟ್. ಎಲ್ಲ ಹಿಂಗ್ ಮಾಡ್ಬಿಟ್ರಲ್ಲ, ಅನ್ಯಾಯವಾಗಿ ಮೋಸ ಮಾಡ್ಬಿಟ್ರಲ್ಲ ಅಂತ ನಮಗೆ ಬಹಳ ಬೇಜಾರಾಯ್ತು ಸರ್. ನಮಗೆ ಫ್ರೆಂಡ್ಸ್ ಎಲ್ಲ ಅಂದ್ರೆ ನಿಮ್ ಗುರುಜಿ ಹಿಂಗಾಯ್ಬಿಟ್ನಲ್ಲ, ಸುಳ್ಳು ಅವೆಲ್ಲ ಗೊತ್ತಿಲ್ಲ ನಿನಗೆ ಅಂತ ಹೇಳಿದ್ರು ಸರ್. ನಾನು ಹೇಳಿದ್ನಲ್ಲ, ಜ್ಯೋತಿಷಿಗೋಸ್ಕರ ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಜೈಲಿಗೆ ಹೋಗ್ತೀನಿ ಬೇಕಾರೆ, ಇವ ಸಂದರ್ಭ ಎಲ್ಲ ಇದೆ ಅಂತ ಹೇಳಿದ್ನಲ್ಲ ಮುಂಚೆ. ನನಗೆ ಗೊತ್ತು ಸರ್, ಬಟ್ ಅವರೆಲ್ಲ ನನಗೆ ಹಿಂಗಂದ್ರು. ನೋಡು ಟೈಮ್ ಬರ್ತಾರೆ, ನಾನು ಕೇಳ್ತೀನಿ ಅಂತಂದು ಬಹಳ ಸಂತೋಷ ಆಗಿದೆ. ಸಂತೋಷದಿಂದ ಮಾತಾಡಕ್ಕೆ ಆಗ್ತಿಲ್ಲ ಸರ್. ಸರ್ ನನಗೆ ಇದಾಗುತ್ತೆ ಅಂತ ಗೊತ್ತಿತ್ತು ಸರ್. ನಾನು ಎಲ್ಲರಿಗೂ ನಮ್ಮ ಮನೆಯವ್ರಿಗೆಲ್ಲ ಧೈರ್ಯ ತುಂಬಿದ್ದೆ. 2 ವರ್ಷಕ್ಕೆ ಮುಂಚೆನೇ ಧೈರ್ಯ ತುಂಬಿದ್ದೆ. 2 ವರ್ಷಕ್ಕೆ ಮುಂಚೆ ಇಂಥ ತಿಂಗಳಲ್ಲಿ ರವಿ ದಶೆ ಶನಿ ಭಕ್ತಿ ಯಾವಾಗಲೂ ಕೂಡ ನಂಗೆ ತುಂಬಾ ಲಾಕ್ ಆಗಿದೆ. ಹಾಗಾಗಿ ನಾನು ನಮ್ಮ ತಂದೆನೆಲ್ಲ ಕಳ್ಕೊಂಡೆ. ಆ ಟೈಮಲ್ಲಿ ನನ್ನ ತಂದೆನೂ ಕೂಡ 6ನೇ ತಿಂಗಳಲ್ಲೇ ಕಳ್ಕೊಂಡಿದ್ದು. ರವಿ ಅಂದ್ರೆ ತಂದೆ, ಜೈಲು ಎಲ್ಲವನ್ನೂ ಹೇಳ್ತಾನೆ. ಇದು ಯಾಕಂದ್ರೆ ನಾನು ಹೇಳ್ತಿದ್ದೆ, ನನಗೆ ಯಾವ ಗ್ರಹನೂ ದೊಡ್ಡಪ್ಪ ಮಕ್ಕಳಲ್ಲ, ಯಾವ ಪರಿಹಾರಗಳಿಲ್ಲ, ಯಾವ ಲಂಚ ಕೇಳಲ್ಲ, ಇದೆಲ್ಲ ಅನುಭವಿಸ್ಲೇಬೇಕು ಅಂತ ಹೇಳ್ತಿದ್ದೆ. ನೆನಪಿದ್ಯಾ ಸರ್? ಹೌದು ಸರ್, ಎಲ್ಲ ಸರ್. ನೀವು ಇನ್ನೇ ಇಡೀ ಎಲ್ಲ ಚಾನಲ್ ನೋಡ್ತೀನಿ ಸರ್. ಬಟ್ ನೀವ್ ಹೇಳ್ತಿದ್ರಿ ಹಿಂಗೈತಿ, ಒಂದು 5 ನಂಬರ್ ಪ್ರಾಬ್ಲಮ್ ಐತಿ, ಹಿಂಗ ಆಗ್ತೈತಿ, ಹಿಂಗಿಲ್ಲ ಅಂತ ಮುಂದಿಂದೆಲ್ಲ ಭವಿಷ್ಯ ಹೇಳ್ತಿದ್ರು ಸರ್. ನಾವು ಕೇಳ್ತಿದ್ವಿ. ಬಟ್ ಅಂದಾಗೆ ನಾವು ನಿಮ್ ಫೇವ್ರೇಟ್ ಸರ್. ನೀವು ಯಾರು ಏನಂದ್ರು ಸರಿಗೆ, ಬಟ್ ನಿಮ್ ಬಗ್ಗೆ ನಾನು ಆತ್ಮದಲ್ಲಿ ಇಟ್ಕೊಂಡ್ಬಿಟ್ಟಿನಿ ಸರ್. ಎಲ್ಲರೂ ಅದೇ ಸರ್. ಎಷ್ಟೋ ಜನ ಕ್ಲಾಸಿಗೆ ಬಂದಿರೋರು 10 ಬಿಟ್ರು ಸರ್. ಪಾಪ ಲೇಡೀಸ್ ಇದ್ರು, ಅಯ್ಯೋ ಕ್ಲಾಸಲ್ಲಿ ಮಾತಾಡಿದೆ ಒಂಥರ, ಅಲ್ಲಿ ಟಿವಿಲಿ ಮಾತಾಡಿದೆ ಒಂಥರ, ಇದು ಏನಿದು ವಿಚಿತ್ರವಾಗಿತ್ತಲ್ಲ, ಎದುರುಗಡೆ ನೋಡಿದಾಗ ಹೆಂಗಿತ್ತು, ಅಲ್ಲಿ ನೋಡ್ರೆ ಹಂಗಿತ್ತು. ಅಯ್ಯೋ ಕ್ರಿಕೆಟ್ ಬೆಡ್ಡಿಂಗು 10,000 ರೂಪಾಯಿ ಒಂದು ಬುಕ್ಕು, ಯಪ್ಪ ನಂಗೆ ನಗು ಬತ್ತಿದೆಲ್ಲ ನೋಡಿ. ಅಯ್ಯೋ ನನ್ನನ್ನು ಕರೆದ್ರು ಟಿವಿಗೆ, ನಾನು ಬರಲ್ಲ ಓರಿ ಅಂದೆ. ಓರಿ ನನ್ನ ಪಗರ ನಾನು ಮಾಡೋದು ಗೊತ್ತು. ಇದೆಲ್ಲ ನಾನು ನೋಡ್ರಿ ನನ್ನ ಜೊತೆ ಇದ್ದವು ಒಂದು ದುಷ್ಟ ಕೂಟ ರೀ. ಇದೆಲ್ಲ ದುಷ್ಟ ಕೂಟಕ್ಕೆಲ್ಲ ನಾನು ಯಾಕ್ರಿ ಮಾತಾಡ್ಬೇಕು, ಓರಿ ಸೈಡಿಗೆ ಅಂತ ಹೇಳಿ ಕಳಿಸ್ತೆ. ತುಂಬಾ ಮೇನ್ ಚಾನಲ್ ಬಂದು, ಸಾರ್ ನಮ್ಮ ಚಾನಲ್ಗೆ ಬಂದಿಲ್ಲ ಸಾರ್, ಇದೊಂದ್ಸಲ ಎಲ್ಲಾರು ಬಂದ್ಬಿಡಿ ಅಂದ್ರು. ಓರಿ ಸುಮ್ಮನೆ ಓರಿ, ನಾನು ಬಂದು 1 ಅವರ್ ಕುತ್ಕೊತೀನಿ, 1 ಅವರ್ ಬರೋ ದುಡ್ಡಲ್ಲಿ ನಂಗೆ ಕೊಡ್ತೀರನ್ರಿ?
ನೋಡಿ ಅದನ್ನ ಯಾರು ಬಡವರಿಗೆ ಕೊಡ್ತೀನಿ ಅಂದ್ರಿ, ಇಲ್ಲ 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 ಅಂದ್ರು. ಮತ್ತೆ ಹೋಯ್ ಸುಮ್ಮನೆ ನಿಂಪಾಡೆ ನೀವು ಅಂದ್ರೆ ಖಂಡಿತ ಕೂಡ ಇದೊಂದು ನನ್ನ ದೆಸೆ, ನನ್ನ ಭುಕ್ತಿ. ಯಾಕಂದ್ರೆ ಒಂದು ಏನೋ ಪ್ರಕೃತಿ ವಿಕೋಪಕ್ಕೆ ಹೋಗ್ಬೇಕಾಯ್ತು, ಹಂಗಾಯ್ತು. ನಾನು ಬಹಳ ತರ ಯೋಚನೆ ಮಾಡಿದ್ದೆ. ಅದರಿಂದ ದೇವ್ರ ದಯಿಂದ ನನಗೆ ಅದೇನಂತ ಕೆಟ್ಟದಂತ ನನಗೆ ಅನಿಸಿಲ್ಲ. ಯಾಕಂದ್ರೆ ಅದು ಕೆಟ್ಟದಂತ ನಾನು ಅನ್ಸೋದಿಲ್ಲ. ಯಾಕಂದ್ರೆ ನನ್ನ ಜಾತಕ ಇತ್ತು, ಹಾಗಾಗಿ ಒಂದು 20 ಜನ ಒಂದು ಒಗ್ಗಟ್ಟಾದ್ರು. ಅದಕ್ಕೆ ಒಂದು ಬ್ಯಾಡ್ದರ ಜ್ಯೋತಿಷ್ಯರು ಬೇಡದಿರೋಂಥ ಕಿಡಿಗಳಿಗಳೆಲ್ಲ ಒಟ್ಟಾದು ಅಷ್ಟೇನೆ, ನಾವಿನ್ನೇನು ಹೇಳಕ್ಕಾಗಲ್ಲ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜಾತಕ, ಮಗು ಜಾತಕ ಲಗ್ನದಲ್ಲಿ ಲೈನಲ್ಲಿ ಇದ್ದೀರಾ ಸರ್? ಏನೇನು ಕೇಳ್ಬೇಕು ಅಂತ ಕೇಳಿ ಸರ್. ಮಗು ಬಗ್ಗೆ, ಮಗನ ಹೆಸರು ಒಂದು ಹೆಂಗ ಸರ್, ಮುಂದೆ ಎಜುಕೇಶನ್ ಎಲ್ಲ ಕೇಳ್ಬೇಕಂತ ಹೇಳಿ ಸರ್. ನೋಡಿ ಇಲ್ಲಿ ಜಾತಕ ನೋಡಿ ಬಹಳ ಚೆನ್ನಾಗಿದೆ. ಖಂಡಿತಲು ಕೂಡ ಒಂದ್ ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡ್ಬೇಕಂತೆ. ಲಗ್ನದಲ್ಲಿ ಕುಜ ಮತ್ತೆ ಚಂದ್ರರಿಂದ 7ನೇ ಮನೇಲಿ ಶುಕ್ರ ಇದ್ದಾನೆ, ಶನಿ ಹುಚ್ಚನಾಗಿದ್ದಾನೆ, ಗುರು ಕೂಡ ತುಂಬಾ ಚೆನ್ನಾಗಿದ್ದಾನೆ. ಜಾತಕ ತುಂಬಾ ಬಹಳ ಚೆನ್ನಾಗಿರುತ್ತೆ. ಆರೋಗ್ಯ ಒಂದು ಚೆನ್ನಾಗಿದ್ರೆ ಜಾತಕ ಸೂಪರ್. ಆರೋಗ್ಯ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ಇನ್ನು ಎಕ್ಸ್ಟ್ರಾರ್ಡಿನರಿ ನೋಡಿ, ಕುಜ ತುಂಬಾ ಚೆನ್ನಾಗಿದ್ದಾನೆ, ಶನಿ ಬಲವಾಗಿದ್ದಾನೆ, ರವಿ ಬುಧ ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ. ನೀವು ಮನೆ ಸೈಟ್ ಎಲ್ಲ ತಗೋಬೇಕು, ಕಟ್ಟಬೇಕು ಅಂತ ಏನಾದ್ರು ಪ್ಲಾನ್ ಇದಾವಾ? ಹಂಗಾಗಿ ಜಾತಕ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕೈ ಮುಗಿಬೇಕು, ಅಷ್ಟು ಚೆನ್ನಾಗಿದೆ. ಬಹಳ ಅದ್ಭುತವಾದಂತ ಒಂದು ಜಾತಕ ಆಗುತ್ತೆ. ಖಂಡಿತಲು ಕೂಡ ಬಹಳ ವೈಬ್ರೇಷನ್ ಜಾತಕ ಆಗುತ್ತೆ. ಒಳ್ಳೆ ಸಕ್ಸಸ್ ಅನ್ನ ಕಾಣೋಂಥ ನೇಮ್ಗಳು ಎಷ್ಟಿಂದ ಹೇಳಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಶಾರುಖ್ ಮನಿಕ್ ಅಂತಲೂ ಕೂಡ ಇಡ್ಬೋದು. ನೋಡಿ, ಶಾರುಖ್ ಮನಿಕ್ ಅನ್ನೋ ನೇಮ್ ತುಂಬಾ ಚೆನ್ನಾಗಿದೆ. ಅದು ಕೂಡ 37 ಬರುತ್ತೆ. ಶಾರುಖ್ ಮನಿಕ್ ಅನ್ನೋ ನೇಮ್ ಅನ್ನ ಇಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಡಿಪೆಂಡ್ಸ್ ಆಗಿದೆ. ನೋಡಿ, ಶಾರುಖ್ ಖಾನ್ ಅನ್ನೋಕ್ಕಿಂತಲೂ ಕೂಡ ಶಾರುಖ್ ಮನಿಕ್ ತುಂಬಾ ಚೆನ್ನಾಗಿದೆ, ತುಂಬಾ ಪವರ್ಫುಲ್ ಆಗುತ್ತೆ ನೇಮು. ಜಾತಕ ತುಂಬಾ ಚೆನ್ನಾಗಿದೆ ಸರ್. ಈ ಮಗು ಹುಟ್ಟಕ್ಕೆ ಪುಣ್ಯ ಮಾಡ್ಬೇಕು. 9ನೇ ಮನೆ ಗುರು ಇದೆ, ಏನ್ ಪುಣ್ಯ ಗೊತ್ತಾ? 9ನೇ ಮನೆ ಗುರು, 9ನೇ ಮನೆ ಶುಕ್ರ ಜಾತಕದಲ್ಲಿದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಮನೇಲಿ ಇದ್ದಂಗೆ ಆಗುತ್ತೆ. ಲಗ್ನದಲ್ಲಿ ಚಂದ್ರ ಬಹಳ ಪವರ್ಫುಲ್, 7ನೇ ಮನೇಲಿ ಶುಕ್ರ, 3ನೇ ಮನೇಲಿ ಶನಿ, 5ನೇ ಮನೇಲಿ ರವಿ ಬುಧ. ತುಂಬಾ ದೊಡ್ಡ ಆಫೀಸರ್ ಆಗ್ಬೋದು, ತುಂಬಾ ಉನ್ನತ ಸ್ಥಾನ ವ್ಯಕ್ತಿ, ತುಂಬಾ ಒಳ್ಳೆ ಗುಣಗಳೆಲ್ಲ ಬರುತ್ತೆ. 3 and 9 ಕಾಂಬಿನೇಷನ್ ನ್ಯೂಮರಾಜ್ ಹುಟ್ಟಿದ್ರೆ ಸಖತ್ ರಾಜ ಹೋಗುತ್ತೆ. ಇಂಥ ಡೇಟ್ ಅಲ್ಲಿ ಹುಡ್ತಾರಲ್ಲ ಮುಖ್ಯಮಂತ್ರಿಗಳೆಲ್ಲ ಆಗಿದ್ದಾರೆ ಈ ಕಾಂಬಿನೇಷನ್ ಅಲ್ಲಿ. ಸಖತ್ ಪವರ್ಫುಲ್ ಡೇಟ್ ಆಗುತ್ತೆ. ಯಾಕಂದ್ರೆ ಈ 12 ಅನ್ನೋದು ಒಂದು ಬಹಳ ವೈಬ್ರೇಷನ್ ಆಗುತ್ತೆ, ಸಖತ್ ಲಕ್ನ ತಂದ್ಕೊಡುತ್ತೆ. ಯಾಕಂದ್ರೆ 12 ಅನ್ನೋದು ಕಾಂಬಿನೇಷನ್ ಬರ್ತಿರೋದು ಒಂದು ಯೋಗವನ್ನು ತಂದ್ಕೊಡ್ತೈತೆ. ರಜನಿಕಾಂತ್ ಡೇಟ್ ಆಫ್ ಬರ್ತ್ ಅಲ್ಲಿ 12ನೇ ತಿಂಗಳು 12ನೇ ತಾರೀಕು, ಯುವರಾಜ್ ಸಿಂಗ್ 12ನೇ ತಿಂಗಳು 12ನೇ ತಾರೀಕು. ನೋಡಿ, ಒಂದು ಸಕ್ಸಸ್ ಅನ್ನೋದು ಬರುತ್ತೆ, ಒಂದು ಫೇಲ್ಯೂರ್ ಅನ್ನೋದು ಬರುತ್ತೆ. ಆ ಫೇಲ್ಯೂರ್ ಬಂದಾಗ ಬೇಜಾರ ಮಾಡ್ಕೋಬಾರ್ದು, ಸಕ್ಸಸ್ ಬಂದಾಗ ಬಹಳ ಇಂಪ್ರೂವ್ಮೆಂಟ್ ಕೊಡುತ್ತೆ. ಜಾತಕ ಅಂತೂ ಬಹಳ ಚೆನ್ನಾಗೈತೆ. ಕರೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಒಳ್ಳೇದಾಗಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ವಾಮಾಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ, ಸೊ ಅದ್ರ ಬಗ್ಗೆ ಇನ್ನೂ ಹೇಳೋದಾದ್ರೆ? ಯಾವ ವಾಮಾಚಾರ ಇಲ್ಲ. ಖಂಡಿತಲ್ಲೂ ಕೂಡ ದೇವ್ರನ್ನ ಆರಾಧನೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ತುಂಬಾ ಒಳ್ಳೇದಾಗುತ್ತೆ. ತುಂಬಾ ಜನಕ್ಕೆ ಹೇಳ್ತೀನಿ, ತಾಯಿಯಂದಿರಿಗೆ, ನಿಮ್ಮ ಮನೇಲಿ ತುಂಬಾ ಕಷ್ಟ ಇದ್ರೆ ಒಂದು ಡೈಲಿ ನಿಮ್ಮ ಮನೆ ಊರ ಹತ್ರ ಏನೋ ದೇವಸ್ಥಾನ ಇದ್ರೆ ದೇವರಿಗೆ ಒಂದು ನಿಮ್ಮ ಲಕ್ಕಿ ನಂಬರ್ ಎಷ್ಟಿದೆ ಅಷ್ಟನ್ನು ನಿಂಬೆಣ್ಣ ದೇವರಿಗೆ ಹಾಕ್ಬಿಟ್ಟು ತಗೊಬಂದು ನಿಮ್ಮ ಬಾಗಿಲಿಗೆ ಹಾರ ತರ ಮಾಡಾಕಿ. ಈ ಹಾರ ನೀವು ಹಾಕ್ತಾಗ ಸ್ಟಾರ್ಟಿಂಗ್ ಹಾಕ್ತಾಗ ಏನಾಗುತ್ತೆ, ಒಂಥರ ಹಣ್ಣು ತರ ಆಗೋಗ್ಬಿಡುತ್ತೆ. ಮನೆ ನಿಂಬೆಣ್ಣೆಲ್ಲ ಹಣ್ಣು ತರ ಆಗಿರುತ್ತೆ. ಒಂದು 150 ನೀವು 150 ನಿಂಬೆಣ್ಣು ಹಾಕಿ, ನನ್ನ ಲಕ್ಕಿ ನಂಬರ್ 150 ಇಲ್ಲ 105, ನನ್ನ ಲಕ್ಕಿ ನಂಬರ್ 6. ಇವಾಗ ಏನಾಗುತ್ತೆ, ನೀವು ಫಸ್ಟ್ ದಿಷ್ಟಿ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ, ಹೊಟ್ಟೆ ಕಿಚ್ಚನ, ನೀವು ಚೆನ್ನಾಗಿ ಬದುಕಿರ್ತೀರಾ, ಇಲ್ಲ ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಕಾಣ್ತಾಳೆ, ಇಲ್ಲ ನಿಮ್ಮ ಮಗ ತುಂಬಾ ಚೆನ್ನಾಗಿ ಕಾಣ್ತಾನೆ, ನಿಮ್ಮ ಮಗ ಚೆನ್ನಾಗಿ ಓದ್ತಾನೆ, ನಿಮ್ಮ ಮಗ ಸ್ಮಾರ್ಟ್ ಆಗಿ ಮಾತಾಡ್ತಾನೆ. ಎಷ್ಟೋ ಜನಕ್ಕೆ ಸಹಿಸ್ಕೊಳಕ್ಕಾಗಲ್ಲ. ನೋಡಿ, ಅವ್ರ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ನಮ್ಮನೆ ಕೋತಿ ಎಲ್ಲ ಓದಿಸಿ ಒಳ್ಳೆ ಸ್ಪೀಚ್ ಕಟ್ಟಿ ಒಳ್ಳೆ ಟೀಚರ್ ಒಂದು ನೆಟ್ಟಿಗೆ ಮಾತಾಡಕ್ಕಲ್ಲ ಅಂತಂದು ಎತ್ಕೊಂಡು ಕೂತಾಳ. ನಾನು ನೆಂಟೆ ಅಂತ ಹೋಗಿತಾನೆ ಒಬ್ಬ ಎಷ್ಟೋ ಜನ ಇರ್ತಾನೆ ಭೂಮಿಯಲ್ಲಿ. ಹಿಂಗೆ ಮಕ್ಕಳು ಚೆನ್ನಾಗಿದ್ರು ಹೊಟ್ಟೆ ಕಿಚ್ಚನ, ಮಕ್ಕಳು ಚೆನ್ನಾಗಿ ಓದಿದ್ರು ಹೊಟ್ಟೆ ಕಿಚ್ಚನ. ಆಮೇಲೆ ನಿಮ್ಮ ಮನೇಲಿ ಏನೋ ಒಂದು ಹೊಸ ಟಿವಿ ತಂದ್ರಿ, ಒಂದೆರಡು ಬಳೆ ಮಾಡಿಸ್ಕೊಬಿಟ್ರಿ, ಹೊಟ್ಟೆ ಕಿಚ್ಚನ ಹಸಿವೆ ಪಟ್ಬಿಡೋದು. ಇಲ್ಲ ನಿಮ್ಮ ಮನೇಲಿ ಯಾವುದೋ ಒಂದು ಫಂಕ್ಷನ್ ತುಂಬಾ ಚೆನ್ನಾಗಿ ಮಾಡ್ಬಿಟ್ರಿ, ಒಳ್ಳೆಯವರೆಲ್ಲ ಬಂದ್ಬಿಟ್ರು, ಈ ಹೊಟ್ಟೆ ಕಿಚ್ಚ ಜನನ ನೀವು ಮಾತಾಡ್ಸಿರಕ್ಕಲ್ಲ ನೆಟ್ಟಿಗೆ, ನೀವು ಅವ್ರನ್ನ ಸ್ಮೈಲ್ ಮಾಡಿ, ಅವರೆಲ್ಲ ಹೊಟ್ಟೆ ಕಿಚ್ಚು. ಅಯ್ಯೋ ಒಂಚೂರು ಬಂದ್ಬಿಡ್ತು ಅವ್ರ ಮನೆಗೆ, ಒಂಚೂರು ಏನೋ ಒಂಚೂರು ಕೈ ಚೆನ್ನಾಗಿ ನಡೀತೈತೆ ಯಾವಾರ, ಏನ್ ನಮ್ಮನ್ನ ಮಾತಾಡಿಸ್ನೇಲಿ ಏನ್ ದುರಾಂಕಾರ, ಬರೀ ಅವಳ ಜೊತೆಲೇ ಮಾತಾಡ್ಸಿದ್ಲು, ಅವಳ ಜೊತೆಲೇ ಊಟಕ್ಕೆ ಇಕ್ಕಿದ್ಲು, ಬರೀ ಅವಳ ಮಗನ್ನೇ ನೋಡಿದ್ಲು, ನನ್ನ ಮಕ್ಕಳೇನು ಇವ್ರ ಕಣ್ಣಿಗೆ ಕಾಣನೇ ಇಲ್ವೇನೋ, ಇವ್ರ ಕಣ್ಣಿಗೆ ದೊಡ್ಡ ರೋಗ ಬರ. ಹಿಂಗೆಲ್ಲ ಒಂದು 4 ಜನ ಸೇರ್ಕೊಂಡು ಹೊಟ್ಟೆ ಕಿಚ್ಚ ಜನಗಳು ಮನೆ ಒಳಗಡೆನೆ ಒಳ್ಳೆ ಕಿವುಚ್ಕೊತಾ ಇರ್ತವೆ. ಹಿಂಗೆ ಹೊಟ್ಟೆ ಕಿಚ್ಚಿಗೆ ಒಳ್ಳೆ ಕಿಚ್ಕತೆ. ಇಂಥವಕ್ಕೆ ನೀವು ಅವಕ್ಕೇನು ವಾಮಾಚಾರ ಮಾಡೋಕ್ಕಾಗಲ್ಲ, ಅವ್ ಕಣ್ಣಿಗೆ ನೀವು ಶಾಪ ಆಗಕ್ಕಾಗಲ್ಲ, ಇಲ್ಲ ಅವ್ರ ಹೆಸರು ಹೇಳ್ಬಿಟ್ಟು ಉಪ್ಪನ್ನ ಸಮುದ್ರಕ್ಕೆ ಎಸ್ಬಿಟ್ಟು ಅವ್ರ ಮನೆ ಹಾಳಾಗಂತ ಆಗಕ್ಕಾಗಲ್ಲ. ಹಿಂಗೆಲ್ಲ ಮಾಡ್ಬೇಕಂದ್ರೆ ನಿಮ್ಗೆ ಹೊಟ್ಟೆ ಕಿಚ್ಚು ಬಿದ್ದಿರ್ಬೇಕು. ಅವಕ್ಕೇನೋ ಹೊಟ್ಟೆ ಕಿಚ್ಚು ಬಿದ್ದು ನಿಮ್ಗೆ ಇರಕ್ಕಲ್ಲ. ಇಂಥ ದುಷ್ಟಿ ನಿಮ್ಮ ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರೆ ಖಂಡಿತಲ್ಲೂ ಕೂಡ ಈ ದುಷ್ಟಿಯಿಂದ ನಿಮ್ಮ ಮನೆ ದೇವರು ಯಾವ್ದಾದ್ರು ಒಂದು ಅಮ್ಮನವ್ರ ದೇವಸ್ಥಾನಕ್ಕೆ ನಿಂಬೆಣ್ಣು ಹಾರವನ್ನ ತಂದು ಮನೆ ಬಾಗಿಲಿಗೆ ಹಾಕ್ತಾ ಬರ್ರಿ. ಒಂದು 2-3 ಹಾರ ಹಾಕ್ತಾ ಇರ್ಬೇಕಾದ್ರೆ ಏನೇನಾಗುತ್ತೆ ಎಲ್ಲಾ ಚೇಂಜಸ್ ಹೇಳ್ತೀನಿ.
ಖಂಡಿತವಾಗ್ಲೂ ಕೂಡ. ಸೊ ಇವತ್ತು ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ, ಅದರಲ್ಲೂ ವಾಮಾಚಾರ ಸಾಕಷ್ಟು ಜನ ನೊಂದು ಬೆಂದ್ಬಿಟ್ಟಿರ್ತಾರೆ, ಆ ವಿಷಯದ ಬಗ್ಗೆ ಮಾತನಾಡಿದ್ರಿ. ಧನ್ಯವಾದಗಳು. ಖಂಡಿತ ಅಲ್ಲ ಕೂಡ ಈ ನಿಂಬೆಹಣ್ಣು ಬಾಗ್ಲಿಗೆ ಏನ್ ಹಾಕಿರಿ ಏನಾಗುತ್ತೆ, ಬಾಗ್ಲಿಂದ ಹೆಂಗೆ ಎನರ್ಜಿ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನನ್ನ ಇಷ್ಟ ದೇವರಾದಂತಹ ಮೇಚರಿ ಭದ್ರಕಾಳಿ ಅಮ್ಮ, ಆ ಪವರ್ಫುಲ್ ಅಂತ ದೇವರು, ಆ ಗರ್ಭಗುಡಿನ ನೋಡ್ದಲ್ಲ ಒಂದು ಎನರ್ಜಿ ಬರುತ್ತೆ. ಆ ಎನರ್ಜಿ, ಆ ದೇವರಲ್ಲಿ ಇರೋಂಥ ವೈಬ್ರೇಷನ್ ಏನು, ಆ ದೇವ್ರಿಗೆ ಏನ್ ಇಷ್ಟ, ಆ ನಿಂಬೆಹಣ್ಣಲ್ಲಿ ಏನಿದೆ, ಆ ನಿಂಬೆಹಣ್ಣ ಬಾಗಿಲಿಗೆ ಹಾಕಿದ್ರೆ ಏನಾಗುತ್ತೆ, ಮನೇಲಿ ಎಲ್ಲಿಟ್ಟರೆ ಏನಾಗುತ್ತೆ, ಇದ್ರ ಬಗ್ಗೆ ಮತ್ತೆ ನಾಳೆ ತಿಳಿಸ್ಕೊಡ್ತೀನಿ. ಇನ್ನು ವೀಕ್ಷಕರೇ, ನೀವು ಕೂಡ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನ ನೋಡಿ, ಸಾಕಷ್ಟು ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಂದ್ರೆ ನೀವು ಕೂಡ ಸಂಪರ್ಕಿಸಿ ಅವರನ್ನ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.